ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಅಂಧರಾದವರಿಗೆ ಬಾಹರಾಗುವಂಥ ಚಿಂತೆ. ರಾಗಿಣಿಗೆ ಸಿಗುತ್ತಾ? ಹಾಗಿದ್ರೆ ಇವತ್ತು ಜಾಮೀನು, ಕಸ್ಟಡಿಯಿಂದ ಜೈಲು ಸೇರ್ತಾರಾ ಈ ನಟಿ? ಈ ಹೊತ್ತಿನ ಸ್ಪೆಷಲ್ ಬಿಗ್ ಫಾಲೋ ಅಪ್, ರಾಗಿಣಿ ಭವಿಷ್ಯ. ನಟಿಯರಾದ ರಾಗಿಣಿ ಮತ್ತು ಸಂಜನಾ ಇಬ್ಬರು ಕೂಡ ಸಿಸಿಬಿ ಕಸ್ಟಡಿಯಲ್ಲಿದ್ದಾರೆ. ಪ್ರತಿದಿನ ನಾರ್ಮಲ್ ಆಗಿ ಒಂದು 10ವರೆಗೂ 11 ಗಂಟೆಗೂ ಬಂದು ಎನ್ಕ್ವೈರಿ ಶುರು ಮಾಡ್ತಿದ್ರು. ಆದರೆ ಇವತ್ತಿನ ಕಥೆನೇ ಬೇರೆ ಇತ್ತು. ಇವತ್ತು ಬೆಳಂಬೆಳಗ್ಗೆ 8:30 9 ಗಂಟೆ ಸುಮಾರಿಗೆ ಸಿಸಿಬಿ ಅಧಿಕಾರಿಗಳು ಬರ್ತಾರೆ. ಸತತ 1 ಗಂಟೆಯಿಂದ ಇದೀಗ ನಟಿ ರಾಗಿಣಿ ಮತ್ತು ಸಂಜನಾ ವಿಚಾರಣೆ ನಡೀತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮಹಿಳಾ ನಿಲಯದಲ್ಲಿ ನಟಿಯರ ವಿಚಾರಣೆ ಶುರುವಾಗಿದೆ. ಸಿಸಿಬಿ ತನಿಖಾಧಿಕಾರಿ ಅಂಜುಮಾಲಾ ಮತ್ತು ಇನ್ಸ್ಪೆಕ್ಟರ್ ಪುನೀತ್ ಅವರಿಬ್ಬರು ಕೂಡ ಇಬ್ಬರು ನಟಿಯರನ್ನ ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೂವರು ಅಧಿಕಾರಿಗಳು, ಇಬ್ಬರು ಆರೋಪಿಗಳು, ಒಂದು ಸ್ಥಳ. ಅದು ಈ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಾಗಿರುವಂಥ ಬೆಳವಣಿಗೆ. ಈ ಕ್ಷಣ ಬೆಳಗ್ಗೆಯಿಂದ ನಡೀತಿರುವಂಥ ಆ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಬೆಳಗ್ಗೆ 8:30 ಸುಮಾರಿಗೆ ಮಹಿಳಾ ನಿಲಯಕ್ಕೆ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. 3 ಜನ ಅಧಿಕಾರಿಗಳು, ಇಬ್ಬರು ನಟಿಯರ ಇವತ್ತು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬರದಂತೂ ಇವತ್ತೇ ಕೊನೆ ಆಗುತ್ತೆ. ಅಂದರೆ ಮೊದಲು 3 ದಿವಸ, ಅದಾದಮೇಲೆ 5 ದಿವಸದ ಸಿಸಿಬಿ ಕಸ್ಟಡಿ ಇವತ್ತು ಕೊನೆಗೊಳ್ಳುತ್ತೆ. ವಾಟ್ ನೆಕ್ಸ್ಟ್? ಮತ್ತೆ ಹಲವಾರು ಬೆಳವಣಿಗೆ ಕೂಡ ಪಡ್ಕೋತಾ ಇದೆ. ಅಂಜುಮಾಲಾ ಮತ್ತು ಪುನೀತ್ ಅವರಿಬ್ಬರು ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ. ಖುದ್ದು ಸಂದೀಪ್ ಪಾಟೀಲ್ ಅವರ ವಿಚಾರಣೆ ಮಾಡ್ತಾರಂತ ಇವತ್ತು. ಈಗ ಇಲ್ದಂತಾನೆ ನನಗೆ ಬಕ್ರಾ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿದ್ರೆ ನನ್ನ ವಿರುದ್ಧ ಒಂದು ಎವಿಡೆನ್ಸ್ ಇಲ್ಲ, ನಾನು ಏನು ತಪ್ಪು ಮಾಡಿಲ್ಲ. ನಾನ್ ಯಾರಿಗೋ ಫೋನ್ ಮಾಡಿದ್ರೆ, ಅವ್ರು ಯಾರಿಗೋ ಫೋನ್ ಮಾಡಿದ್ರೆ ಅದಕ್ಕೆ ನಾನು ಈಗ ಸರ್ ನಾನು ನಿಮಗೆ ಫೋನ್ ಮಾಡಿದ್ರೆ ಇಲ್ಲ, ಇಟ್ಸ್ ಮೈ ಫಂಡಮೆಂಟಲ್ ರೈಟ್ ನೋ, ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ಟು ಸೇ ನೋ. ಮೈ ಲಾಯರ್ ಹ್ಯಾಸ್ ಟೋಲ್ಡ್ ಮಿ. ನನಗೆ ಇಷ್ಟಂತ ಬಕ್ರಾ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿರ, ನನ್ನ ದಿನಾಂಕ ನನಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಸರ್? ನನಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಟಿ ಸಂಜನಾ ನಿನ್ನೆ ಆಸ್ಪತ್ರೆಗೆ ಬಂದಾಗ ಅವರ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ, ಅಂದರೆ ಅವರಿಗೆ ಮೆಡಿಕಲ್ ಟೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಮಾತಾಡ್ತಿದ್ರು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಕ್ಷಣ ಬೆಳಗಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ ಮಾಡೋದಕ್ಕೆ ಮಹಿಳಾ ನಿಲಯದಿಂದ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಹರ್ಷವರ್ಧನ್, ಏನು ನಡೀತಿದೆ ಬೆಳಗ್ಗೆಯಿಂದ ಅಲ್ಲಿನ ಬೆಳವಣಿಗೆ? ಇವತ್ತು ನಟಿ ರಾಗಿಣಿ ಅವರ ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಎಂದಿಗಿಂತ ಬೇಗನೆ ಸಿಸಿಬಿ ಅಧಿಕಾರಿಗಳಾದಂಥ ಅಂಜುಮಾಲಾ ನಾಯಕ್ ಮತ್ತು ಪುನೀತ್ ಅವರು ಆಗಮಿಸಿರುವಂಥದ್ದು. ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 8:30ಯಿಂದಲೇ ವಿಚಾರಣೆ ಆರಂಭವಾಗಿದೆ. ಸುಮಾರು 9 ಗಂಟೆ 9:15 ಸಂದರ್ಭದಲ್ಲಿ ರಾಗಿಣಿ ಅವರ ಪೋಷಕರು, ತಂದೆ ತಾಯಿ ಇಬ್ಬರು ಸಹ ಬಂದು ಸುಮಾರು 20ರಿಂದ 25 ನಿಮಿಷಗಳ ಕಾಲ ರಾಗಿಣಿಗೆ ತಿಂಡಿಯನ್ನು ಕೊಟ್ಟು ಆನಂತರ ಆಕೆಯ ಜೊತೆ ಮಾತನಾಡಿ ಈಗ ಕೆಲವೇ ನಿಮಿಷಗಳ ಹಿಂದೆ ವಾಪಸ್ಸಾಗಿರುವಂಥದ್ದು. ಸದ್ಯ ರಾಗಿಣಿ ಮತ್ತು ಸಂಜನಾ ಇಬ್ಬರ ಒಂದು ವಿಚಾರಣೆ ನಡೀತಾ ಇರುವಂಥದ್ದು. ಇಲ್ಲಿಂದ ಸಿಸಿಬಿ ಅಧಿಕಾರಿಗಳು ಅವರಿಬ್ಬರನ್ನು ಸಹ FSLಗೆ ಕೊಡೊಯ್ಯುವಂಥ ಒಂದು ಸಾಧ್ಯತೆ ಇದ್ದಾವೆ. ನಿನ್ನೆ ಇಬ್ಬರ ರಕ್ತ ಮಾದರಿ ಮತ್ತು ಮೂತ್ರ ಮಾದರಿಯನ್ನು ಪಡೆದುಕೊಂಡಿರುವಂಥದ್ದು. ಅದರ ರಿಪೋರ್ಟ್ ಬರೋದಕ್ಕೆ ಇನ್ನೂ ಕೆಲ ದಿನಗಳು ಬೇಕಾಗಿದೆ. ಆದರೆ ಅದ್ರ ಜೊತೆಗೆ ಹೇರ್ ಫಾಲಿಕಲ್ ಟೆಸ್ಟ್ ಆಗಿರ್ಬೋದು ಅಥವಾ ಉಗುರು ಟೆಸ್ಟ್ ಆಗಿರ್ಬೋದು, ಅದನ್ನು ಸಹ ಮಾಡಬೇಕು ಅನ್ನೋ ವಿಷಯ ಇದ್ರೂ ಸಹ, ಆಲೋಚನೆ ಇದ್ರೂ ಸಹ ಬೆಂಗಳೂರಿನ FSLನಲ್ಲಿ ಅದಕ್ಕೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳಿಲ್ಲ. ಹೀಗಾಗಿ ಅಲ್ಲಿಂದ ಹೈದರಾಬಾದಿಂದ ಕರೆಸುವಂತಹ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು FSLನಲ್ಲಿ ಸಿಸಿಬಿ ಮುಖ್ಯಸ್ಥರಾದಂಥ ಸಂದೀಪ್ ಪಾಟೀಲ್ ಅವರು ಸಹ ಬಂದು ರಾಗಿಣಿ ಮತ್ತು ಸಂಜನಾ ಅವರನ್ನು ವಿಚಾರಣೆ ಮಾಡಲಿದ್ದಾರೆ ಎನ್ನಲಾಗಿದೆ. ಹಾಗೆ ಆ ನಂತರ ರಾಗಿಣಿ ಅವರನ್ನು ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ. ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೆಸೆಂಟ್ ಮಾಡಲಾಗುತ್ತೆ. ಅಲ್ಲಿ ಪೊಲೀಸ್ ಕಸ್ಟಡಿಗೆ ಮತ್ತಷ್ಟು ಅವಧಿ ಕೇಳಬಹುದು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಬಹುದು. ಅದರ ನಡುವೆನೇ ಈಗಾಗಲೇ ಬೇಲ್ ಅರ್ಜಿ ಹಾಕಿರೋ ಹಿನ್ನೆಲೆಯಲ್ಲಿ ರಾಗಿಣಿಗೆ ಬೇಲ್ ಕೂಡ ಸಿಗ್ಬೋದು. ಈ 3 ಸಾಧ್ಯತೆಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಇದುವರೆಗೂ ಸಹ ರಾಗಿಣಿ ಅಥವಾ ಸಂಜನಾ ಅವರಿಂದ ಹೆಚ್ಚೇನು ಮಾಹಿತಿ ಹೊರ ಬಂದಿಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಮೊಬೈಲ್ನಲ್ಲಿ ರಿಟ್ರೀವ್ ಮಾಡ್ಕೊಂಡಿರುವಂಥದ್ದು ಅಥವಾ ಲ್ಯಾಪ್ಟಾಪ್ ಅಥವಾ ಹಾರ್ಡ್ ಡಿಸ್ಕಿಂದ ರಿಟ್ರೀವ್ ಮಾಡ್ಕೊಂಡಿರುವಂಥ ಇನ್ಫಾರ್ಮೇಷನ್ ಇದೆ. ಅದನ್ನ ಇಟ್ಕೊಂಡು ಕೇಳ್ತಿದ್ರು ಸಹ ಅದು ನನಗೆ ಗೊತ್ತಿಲ್ಲ, ನೆನಪಿಲ್ಲ, ಈ ರೀತಿಯಾದಂಥ ಆನ್ಸರ್ಗಳು ಬರ್ತಾ ಇರುವಂಥದ್ದು. ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯನ್ನು ತಳ್ಳು ಹಾಕುವಂತಿಲ್ಲ. ಹರೀಶ್, ಆಸ್ ಯು ಸೆಡ್ ಹರ್ಷವರ್ಧನ್, ಒಂಥರ ಅವ್ರು ಅಂದುಕೊಂಡಿರುವ ಹಾಗೆ ಕಸ್ಟಡಿ ಟೈಮ್ನಲ್ಲಿ ಎಲ್ಲ ಮಾಹಿತಿಯನ್ನು ಹೊರಗೆ ತೆಗೆಯೋಕೆ ಸಾಧ್ಯ ಆಗಿಲ್ಲ ಅಥವಾ ಇನ್ನೂ ಹೇಳಿಲ್ಲ. ಇನ್ನೂ ಹೆಚ್ಚಿನ ಕಸ್ಟಡಿ ಕೊಡುವಂಥ ಸಾಧ್ಯತೆ ಅಥವಾ ಇವ್ರು ಕೇಳ್ಕೊಳ್ಳೋದು ಇನ್ನೂ ಕೂಡ ಬಲವಾಗಿದೆ ಅನ್ಸುತ್ತೆ. ಲೆಟ್ಸ್ ಏನಾಗುತ್ತೆ ಬೆಳವಣಿಗೆ ಅಂತ. ಮೀನ್ವೈಲ್ ಈ ಕ್ಷಣ ಬರ್ತಿರುವಂಥ ಮಗದೊಂದು ನ್ಯೂಸ್. ನಟಿ ರಾಗಿಣಿ ಸಿಸಿಬಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ತುಪ್ಪದ ಹುಡುಗಿಗೆ
ಮತ್ತೆ 3 ಕ್ವಶನ್ ಮಾರ್ಕಲ್ಲಿದೆ. ಒಂದು, ಕಸ್ಟಡಿ ಕೊಡ್ತಾರಾ, ಎಕ್ಸ್ಟೆಂಡ್ ಮಾಡ್ತಾರಾ. ನಂಬರ್ 2, ಅವ್ರಿಗೆ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಬೇಲ್ ಅಂದರೆ ಅವ್ರಿಗೆ ಜೈಲ್ ಆಗುತ್ತಾ. ನಂಬರ್ 3, ಈಗಾಗಲೇ ಅವರು ಬೇಲ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಬೇಲ್ ಏನಾದರೂ ಸ್ಯಾಂಕ್ಷನ್ ಮಾಡ್ತಾರಾ, ಗೊತ್ತಿಲ್ಲ. ರಾಗಿಣಿ ದ್ವಿವೇದಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ 3, ನಂತರ 5, ಟೋಟಲ್ 8 ದಿನ CCB ಕಸ್ಟಡಿ ಕೊಟ್ಟಿದ್ದಾರೆ ರಾಗಿಣಿ ದ್ವಿವೇದಿ ಅವ್ರನ್ನ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಸಹಕರಿಸಿಲ್ಲ ಅನ್ನೋ ಮಾತುಗಳಿದೆ. ಸೊ ಹಾಗಾಗಿ CCB ಮತ್ತೆ 5 ದಿನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಂತೆ. ರಾಗಿಣಿಯವರ ಬೇಲ್ಗೆ ಈಗಾಗಲೇ ಮುಂಬೈ ಮೂಲದ ವಕೀಲರು ಬಂದಿದ್ದಾರೆ. ಈಗಾಗಲೇ ಅವ್ರ ಲಾಯರ್ನ ಚೇಂಜ್ ಮಾಡೋಕ್ಕೋಗಿದೆ ಅವ್ರ ತಂದೆಯವರು. ಇವತ್ತು CCH 33ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕಸ್ಟಡಿ ಜೊತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ಮತ್ತೆ ಕಸ್ಟಡಿನ, ಬೇಲ, ಜೈಲ ಇದೆಲ್ಲವೂ ಕೂಡ ಕುತೂಹಲ ಕೆರಳಿಸ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕ್ರೈಮ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಮಂಜು ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು. ಇವತ್ತು D-Day, ರಾಗಿಣಿ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯತೆಗಳು ಯಾವುದು ಹೆಚ್ಚು ಮತ್ತು ಬಲವಾದ ರೀಸನ್ ಏನು CCB ಕಡೆಯಿಂದ? ಇಲ್ಲ ಲಾಯರ್ ಈಗಾಗಲೇ ಮಾಧ್ಯಮಕ್ಕೂ ಮಾತಾಡಿದ್ರು 2-3 ದಿವಸದ ಹಿಂದೆ. ಅವ್ರದ್ದು ಹಲವಾರು ಲಾ ಪಾಯಿಂಟ್ಗಳಿದ್ದೇ ಇರುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಬೇಲ್ ಯಾಕೆ ಬೇಕೇ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಏನಿದೆ ಎರಡು ಕಡೆಯಿಂದ ಬೆಳವಣಿಗೆ? ಖಂಡಿತ ಹರೀಶ್, ರಾಗಿಣಿಗೆ ನಿಜಕ್ಕೂ ಕೂಡ ಒಂದು ರೀತಿಯಂತಹ ಒಂದು ಓಕೆ, ಐಲ್ ಕಮ್ ಬ್ಯಾಕ್ ಟು ಯು ಮಂಜು. ಐ ಥಿಂಕ್ ಮತ್ತೆ ಟೆಕ್ನಿಕಲ್ ರೀಸನ್ ಇಂದ ಕಟ್ ಆಗಿದೆ ಅನ್ಸುತ್ತೆ. ವಿಲ್ ರಿಕನೆಕ್ಟ್ ನಿನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಇವತ್ತು ರಾಗಿಣಿ ಅವರಿಗೆ D-Day ಅಂದರೆ ಡಿಸೈಡಿಂಗ್ ಡೇ ಇವತ್ತು ಅವರ ಭವಿಷ್ಯ. ಬಿಕಾಸ್ ಮತ್ತೆ ಅವರಿಗೆ ಜೈಲ್ ಆಗುತ್ತಾ, ಇಲ್ಲ ಮತ್ತೆ ಕಸ್ಟಡಿ ಕೊಡ್ತಾರಾ, ಅಥವಾ ಅವ್ರಿಗೆ ಮತ್ತೆ ಬೇಲ್ ಸಿಗೋ ಚಾನ್ಸಸ್ ಇದೆಯಾ? ಅಫ್ಕೋರ್ಸ್ ಈಗಾಗಲೇ ಅವ್ರ ವಕೀಲರನ್ನ ಚೇಂಜ್ ಮಾಡಿದ್ದಾರೆ. ಅವ್ರ ತಂದೆಯವರು ಬಲಭಾಗದಲ್ಲಿ ನೋಡ್ತಿರೋದು. ಇವತ್ತು ಬೆಳಗ್ಗೆ ಅವರ ತಂದೆ ಮತ್ತು ಅವರ ತಾಯಿ ಇಬ್ಬರು ಕೂಡ ಮಹಿಳಾ ನಿಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ. ಆದರೆ ಅವ್ರ ಪರ್ಮಿಷನ್ ಇಲ್ಲ ಅವ್ರು ಮೀಟ್ ಮಾಡಿ ಮಾತಾಡ್ಸೋಕೀಗ. ಬಿಕಾಸ್ ಬೆಳಗ್ಗೆ 8:00ವರೆಗೇ CCB ಅಧಿಕಾರಿಗಳು ಅಂಜುಮಾಲಾ, ಪುನೀತ್ ಮತ್ತು ಸ್ವತಃ CCBಯ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರೇ ಇವತ್ತು ಎನ್ಕ್ವೈರಿ ಮಾಡ್ತಾರೆ ಅಂತಿದೆ. ಅವರೆಲ್ಲರೂ ಕೂಡ ಹಾಜರಾಗಿ ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಕಡೆ ರಾಗಿಣಿ ದ್ವಿವೇದಿ, ಇನ್ನೊಂದು ಕಡೆ ಸಂಜನಾ ಗಲ್ರಾಣಿ. ನೆನ್ನೆ ಕೂಡ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದಾಗ ಸಂಜನಾ ಅವರಂತೂ ಒಂದು ಸ್ವಲ್ಪ ರಾಂಗ್ ಆಗೇ ಇದ್ರು. ಬಕ್ರಾ ಮಾಡಿದ್ದೀರಾ ನನ್ನ, ಯಾಕೆ ಕರ್ಕೊಂಬಂದ್ರಿ, ನಾನು ಫೋನಲ್ಲಿ ಮಾತಾಡಿಲ್ಲ, ಇನ್ಯಾರ್ದೋ ಮಾತಾಡಿ, ನಾನು ಜವಾಬ್ದಾರಿನ ನೀವು ಹೇಳಿ ಸರ್ ಅಂತ. ಬಟ್ ಆಫೀಸರ್ ಹೆಲ್ಪ್ಲೆಸ್, ಮೇಡಮ್ ನಮ್ಮ ಹತ್ರ ಆರ್ಡ್ರ್ ಇದೆ, ಆರ್ಡ್ರ್ ಫಾಲೋ ಮಾಡ್ತಿದ್ದೀವಿ, ನಾವು ಅದನ್ನು ಮಾಡಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಆ ಎಲ್ಲ ಬೆಳವಣಿಗೆ ಈ ಕ್ಷಣ ಕುತೂಹಲ ಕೇಳಿಸಿದೆ. ಇವತ್ತೇನಾಗುತ್ತೆ ಭವಿಷ್ಯ ಅಂತ ಕಾಯಬೇಕು. ನಾನು ಕೊಲೆಗೆ ಜೊತೆ ರೀಕನೆಕ್ಟ್ ಮಾಡಿ ಮಾತಾಡೋಕೆ ಮುಂಚೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ತೊಗೊಂಡ್ಬಿಡ್ತೀನಿ. ಡ್ರಗ್ಸ್ ಕೇಸ್ ತನಿಖೆ ಬಗ್ಗೆ ಗೃಹ ಸಚಿವರು ಮಾತಾಡಿದ್ದಾರೆ. ನಿನ್ನೆ ಭಾರೀ ಪ್ರಮಾಣದ ಗಾಂಜಾ ಸೀಸ್ ಆಗಿದೆ, ಹೌದಲ್ಲ? ಒಂದು 80,001, 6 ಕೋಟಿದು ಇನ್ನೊಂದು ಗಾಂಜಾ ಸೀಸ್ ಆಗಿದೆ. CCB ಅವರು ಡ್ರಗ್ಸ್ ಕೇಸಲ್ಲಿ ಯಾರನ್ನೂ ಬಿಡಲ್ಲ. ಡ್ರಗ್ಸ್ ಅಂದರೆ ಹಣಕಾಸಿನ ಆಯಾಮ ಕೂಡ ಇರುತ್ತೆ. ಹವಾಲಾ ಹಣದ ಹರಿವಿನ ಮಾಹಿತಿ ಇದೆ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಬ್ರೇಕಿಂಗ್ ನ್ಯೂಸ್. ಹಾಗೆ ಮುಂದುವರಿಸಿ, ಶಾಸಕ ಜಮೀರ್ ಅಹಮದ್ ಖಾನ್ ಇತ್ತೀಚೆಗೆ ಕೇಳಿಬಂದಿರುವಂತಹ ರಾಜಕಾರಣದ ಹೆಸರು, ಬಂಧನದ ಬಗ್ಗೆ ಪ್ರತಾಪ್ ಸಿಂಹ ಹೇಳಿಕೆ ವಿಚಾರ, ಯಾವುದೇ ಮೂಲಗಳಿಂದ ಹೆಸರು ಬಂದರೂ ಕೂಡ ತನಿಖೆ ಅಂತ ಗ್ಯಾರಂಟಿ ನಡೆಯುತ್ತೆ. ಜಮೀರ್ ತನಿಖೆಗೆ ಸೂಚನೆ ನೀಡಲಾಗಿದೆ ಅಂದರು ಗೃಹ ಸಚಿವ ಬೊಮ್ಮಾಯಿ. ಅಲ್ಲಿಗೆ ಇದು ಬೇರೆ ಬೇರೆ ಆಯಾಮ ಅಂತೂ ಗ್ಯಾರಂಟಿ ಪಡ್ಕೊಳ್ಳುತ್ತೆ. ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಮೀನು, ತಿಮಿಂಗ್ಲ, ಶಾರ್ಕ್ಸ್ ಇರುತ್ತೋ ಆ ಎಲ್ಲವೂ ಕೂಡ ಸಿಕ್ಕಾಕೋಬೇಕು ಗಾಳಕ್ಕೆ ಅನ್ನೋ ಅರ್ಥ. ಹಾಗಾಗಿನೇ ಇದೀಗ ಗೃಹ ಸಚಿವರು ಯಾರನ್ನು ಬಿಡಲ್ಲ. ಎಷ್ಟೇ ಪವರ್ಫುಲ್ ಆಗಿರಲಿ, ರಾಜಕಾರಣಿಗಳಾಗಿರಲಿ, ಇನ್ಯಾವುದೋ ಸ್ಟಾರ್ಸ್ಗಳ ಮಕ್ಕಳಾಗಿರಲಿ, ಸ್ಟಾರ್ಸೇ ಆಗಿರಲಿ, ಯಾರೇ ಆದರೂ ಕೂಡ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ. ಈಗಾಗಲೇ ಜಮೀರ್ ತನಿಖೆಗೆ ಸೂಚನೆ ಕೊಡಲಾಗಿದೆ ಅಂತ ಕೂಡ ಹೇಳಿಕೆ ಕೊಟ್ಟರು ಬಸವರಾಜ ಬೊಮ್ಮಾಯಿ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಗುಡ್ ಮಾರ್ನಿಂಗ್ ಹರೀಶ್. ಓಕೆ, ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್. ನಿಮ್ಮ ಜೊತೆ ಮಾತಾಡೋಕೆ ಮುಂಚೆ ಜನಕ್ಕೂ ತೋರಿಸ್ಬಿಡ್ತೀನಿ ಬಸವರಾಜ ಬೊಮ್ಮಾಯಿ ಅವರು ಏನು ಮಾತಾಡಿದ್ರು ಇಡೀ ವಿಚಾರದ ಬಗ್ಗೆ ಅಂತ. ಲೆಟ್ಸ್ ಹಾವ್ ಎ ಲುಕ್. వారు
1350 kg ಅಂದರೆ 1 ಟನ್ಗಿಂತ ಹೆಚ್ಚು ಗಾಂಜಾವನ್ನು, ಇದು ಬಹುತೇಕವಾಗಿ ಇತಿಹಾಸದಲ್ಲಿ ಅತಿ ಹೆಚ್ಚು ಗಾಂಜಾ ಒಂದೇ ರೇಟ್ನಲ್ಲಿ ಆಗಿರುವಂಥದ್ದು. ಈ ಕಾರ್ಯ ಮುಂದೆ ಹೊರಿತದೆ, ಇದು ನಿರಂತರವಾಗಿ ನಡೆಯುವಂಥದ್ದು. ನಾನು ಒಂದು ಮಾತನ್ನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವ್ಯಾವ ಮೂಲಗಳಿಂದ ಮಾಹಿತಿ ಬರ್ತದೋ ಅವುಗಳನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಯಾರನ್ನೂ ಕೂಡ ಇಲ್ಲಿ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ. ಸಮಗ್ರವಾಗಿ ತಕ್ಷಣವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು. ಇತರ ವ್ಯವಹಾರಗಳು ಮಾಡುವಂಥ ಜನರ ಜೊತೆಗೂ ಕೂಡ ಈ ದೇಶದಲ್ಲಿದೆ, ಹವಾಲ ಇದೆ. ಹೀಗಾಗಿ ಆ ಎಲ್ಲ ಆಯಾಮಗಳನ್ನು ಪರಿಪೂರ್ಣವಾಗಿ ಮಾಡಬೇಕಾದ್ರೆ ಇಡಿ ಅವರ ಒಂದು ಪಾತ್ರವೂ ಕೂಡ ಬಹಳ ಮುಖ್ಯ ಇದೆ. ಜಮೀನ್ ಅಹಮದ್ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ಮತ್ತು ಮಾಹಿತಿಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಸುಮಾರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈ ಬಾರಿ ಸರ್ಕಾರ ಒಂದೇ ನಿಲುವು ತಗೊಂಡು ಸ್ಟಿಕ್ ಆನ್ ಆಗಿ ಯಾವುದೇ ಪ್ರೆಷರ್ಗೂ ಬಗ್ಗದೆ ಇದನ್ನು ಬುಡ ಸಮೇತ ಕೀಳಬೇಕು ಅನ್ನೋ ಇಂಟೆನ್ಷನ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾರು ಮಾತಾಡಿದ್ರು ಒಂದೇ ಪೇಜಲ್ಲಿ ಮಾತಾಡ್ತಿದ್ದಾರೆ. ಸೊ ಇವಾಗ ಆ ತೀವ್ರತೆ ಎಲ್ಲಿಗೆ ಬಂದಿದೆ ಎನ್ಕ್ವೈರಿ ಮತ್ತು ಇದನ್ನು ಬುಡ ಸಮೇತ ಕೀಳುವ ನಿಟ್ಟಿನಲ್ಲಿ? ಹರೀಶ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕಳೆದ ಒಂದು ವಾರದಿಂದ ಅವರ ಹೇಳಿಕೆ ನೋಡಿದಾಗ, ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ನೋಡಿದಾಗ ಮತ್ತು ಸರ್ಕಾರದ ಇತರ ಸಚಿವರ ಒಂದು ಹೇಳಿಕೆ ನೋಡಿದಾಗ, ಸರ್ಕಾರ ಈ ಡ್ರಗ್ಸ್ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತಕ್ಕಂಥ ಒಂದು ಮೆಸೇಜ್ ಅಂತೂ ಪಾಸ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಕೂಡ ಪದೇ ಪದೇ ಒಂದು ಗೃಹ ಸಚಿವರು ಹೇಳ್ತಾನೆ ಇದಾರೆ, ನಾವು ಯಾರೇ ಇರ್ಲಿ, ಎಷ್ಟೇ ದೊಡ್ಡವರು ಇರ್ಲಿ, ಯಾವುದೇ ಕ್ಷೇತ್ರದವರು ಆಗಿರ್ಲಿ, ಅವರು ಹೆಸರು ಕೇಳಿ ಬಂದ್ರು ಕೂಡ ನಾವು ಅವ್ರನ್ನ ತನಿಖೆ ಮಾಡ್ತೀವಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದನ್ನ ಬುಡ ಸಮೇತ ಕಿತ್ತು ಹಾಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಒಂದು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆ ನಿಟ್ಟಿದೆ ಮತ್ತು ಅಧಿಕಾರಿಗಳು ಕೂಡ ಒಂದು ಖಡಕ್ ಸೂಚನೆ ನೀಡಿದ್ದೀವಿ ಅಂತಕ್ಕಂಥ ಒಂದು. ಶ್ರೀನಿವಾಸ್, ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ನಂಗೆ ಕೇಳಿಸ್ತಿಲ್ಲ. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಇದು ಬಸವರಾಜ ಬೊಮ್ಮಾಯಿ ಅವರು, ಅದು ರಾಜಕಾರಣಿಗಳು. ಜಮೀರ್ ಅಹಮದ್ ಖಾನ್ ಇತ್ತೀಚೆಗೆ ಕೇಳಿಬಂದಿರುವಂತಹ ಹೆಸರು, ಬಿಕಾಸ್ ಇನ್ಯಾರ ಜೊತೆನೋ ಲಿಂಕ್ ಇದೆ ಅಂತ. ಸೊ ಹಾಗಾಗಿ ಅದೆಲ್ಲ ಬೆಳವಣಿಗೆ ಯಾವುದೇ ಆದರೂ ಕೂಡ ಸರ್ಕಾರ ಆ ನಿಟ್ಟಿನಲ್ಲಿ ಯಾರಿಗೂ ಯಾರದೇ ಪ್ರೆಷರ್ಗೂ ಕೂಡ ಬಗ್ಗದೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಬುಡ ಸಮೇತ ಕೀಳುವ ಪರಿಯಲ್ಲಿ ಈಗೆಲ್ಲ ಕಡೆ ಕೂಡ ಅಲರ್ಟ್ ಆಗಿದ್ದೀವಿ. ಎನ್ಕ್ವೈರಿಗೆ ನಾನು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದೀನಿ, ಈ ತನಿಖೆ ನಡೆಯುತ್ತೆ ಅಂದರು ಬಸವರಾಜ ಬೊಮ್ಮಾಯಿ ಅವರು. ಬ್ಯಾಕ್ ಕರಾವಳಿ ಭಾಗದಲ್ಲಂತೂ ನಿನ್ನೆಯಿಂದ ಭಾರೀ ಮಳೆ ಸುರಿತಾ ಇದೆ. ಮಂಗಳೂರು ಹೊರವಲಯದ ಜಪ್ಪಿನಮೊಗರು ಪರಿಸರದಲ್ಲಂತೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಿರುವಂಥ ದೃಶ್ಯ, ಪ್ರವಾಹದಲ್ಲಿ ಹತ್ತತ್ರ ಏನಿಲ್ಲ ಅಂದರೂ 100 ಮನೆಗಳು ಸಿಕ್ಕಾಕೊಂಡಿದೆ. ಜನ ಆತಂಕದಲ್ಲಿದ್ದಾರೆ. ಅಗ್ನಿಶಾಮಕ ದಳದಿಂದ ಮನೆ ಮಂದಿಯನ್ನು ರಕ್ಷಿಸುವಂಥ ಕೆಲಸ ನಡೀತಾ ಇದೆ. ಮನೆಯಿಂದ ಯಾರೂ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗಬಾರ್ದು, ಆ ಥರದ ಪರಿಸ್ಥಿತಿ. ಆದರೆ ಮನೆಯಿಂದ ಹೊರಗೆ ಬರೋದಕ್ಕೆ ಕೆಲವು ಹಿಂದೇಟು ಕೂಡ ಆಗ್ತಿದ್ದಾರೆ. ಬನ್ನಿ ಅಂದರೂ ಇಲ್ಲ, ಬರಲ್ಲ ಅಂತ. ಇವರನ್ನು ಮನವೊಲಿಸಿ ಕರ್ಕೊಂಬರ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಒಂಥರ ಸರ್ಕಸ್ ಮಾಡೋ ಥರ ಅವ್ರಿಗೂ ಕೂಡ ಕಷ್ಟ. ಅಲ್ಲಿ ಆ ಬೋಟ್ ನೋಡ್ತಾ ಇದ್ದೀರಾ, ಬೋಟ್ ತೊಗೊಂಡು ಹೋಗಿ ಬನ್ನಿ, ಇಲ್ಲಿದ್ದರೆ ಕಷ್ಟ, ನೀವು ಈಗಾಗಲೇ ಫೋರ್ಕಾಸ್ಟ್ ಇದೆ, ತೊಂದರೆಗೀಡಾಗ್ತೀರಾ ನೀವು ಅಂತೆಲ್ಲ ಹೇಳಿ ಎಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಆಮೇಲೆ ಕರ್ಕೊಂಬರ್ತಿದ್ದಾರೆ. ಇದು ನೀವು ನೋಡ್ತಿರುವಂಥ ದೃಶ್ಯ ಮಂಗಳೂರು ಭಾಗ. ಅಲ್ಲಿ ಜಪ್ಪಿನಮೊಗರು ಪರಿಸರದಲ್ಲಿರುವಂಥ ಮನೆಗಳು, 100 ಮನೆಗಳಿದೆ. ನೋಡೋಕ್ಕೆ ಹೋದರೆ ಪ್ರವಾಹದ ಪರಿಸ್ಥಿತಿಯ ದೃಶ್ಯ ನೋಡ್ತಿದ್ದೀವಿ. ಈ ತುಂತುರು ಮಳೆ ಬಿದ್ದರೆ, ಮಂಜಿದ್ರೆ ಕೊಡಗು ನೋಡೋಕ್ಕೇನೋ ಚೆನ್ನಾಗಿರುತ್ತೆ. ಆದರೆ ಮಳೆಯ ಅಬ್ಬರ ಹೇಳಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಮತ್ತೆ ಶುರುವಾಗಿದೆ. ಇದು ಈ ಕ್ಷಣ ದೊಡ್ಡ ಆತಂಕವನ್ನು ಮತ್ತೆ ಮೂಡಿಸ್ತಾರೆ. ರಾತ್ರಿಯಿಂದಲೂ ಕೂಡ ನಿನ್ನೆ ಬಿಟ್ಟೇ ಇಲ್ಲ ಮಳೆ, ಜಿಟಿ 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 ಅಂತ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇದೆ. ಜಿಲ್ಲಾಡಳಿತ ಈಗಾಗಲೇ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. 24 ಗಂಟೆಯ ಅವಧಿಯಲ್ಲಿ ಜಾಸ್ತಿನೇ ಆಯ್ತಿದ್ದು 204 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆ ಆಗುವ ಸಾಧ್ಯತೆ ಇದೆಯಂತೆ. ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿದೆ, ಅದಕ್ಕೋಸ್ಕರ ರೆಡ್ ಅಲರ್ಟ್ ಅದು. ಸೊ ಜನರು ಎಚ್ಚರಿಕೆಯಿಂದಿರಬೇಕು. ಯಾರ್ಯಾರ ಮನೆಗಳು ಆ ಥರದ್ದೆಲ್ಲ ಪರಿಸ್ಥಿತಿ ಇದೆ ಅವರೆಲ್ಲ ಕೂಡ ಬೇರೆ ಬೇರೆ ಕಡೆ ಹೋಗಿ ಅಂತ ಈಗಾಗಲೇ ತೆರವುಗೊಳಿಸಿದ್ದಾರೆ. ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಕಳೆದ ಕೆಲ ದಿನಗಳಿಂದ ಹಿಂದಷ್ಟೇ ನಮ್ಮೆಲ್ಲರಿಗೂ ಗೊತ್ತು, ಬ್ರಹ್ಮಗಿರಿ ಬೆಟ್ಟ ಅರ್ಚಕ್ರ ಮನೆ, ಅವರು 5 ಜನ ಅವರು ಅಲ್ಲೇ ಮನೆ ಕುಸಿತೋಗಿ ನೆಲ ಸಮಾಧಿ ಆಗಿಬಿಟ್ಟಿದ್ರು.
ಈ ಘಟನೆ ಮಾಸೋಕ್ಕೆ ಮುಂಚೆನೆ ಮತ್ತೆ ಭಾರೀ ಮಳೆಯ ಮುನ್ಸೂಚನೆ. ಹಾಗಾಗಿ ಆ ಥರದ ಪರಿಸರದಲ್ಲಿರೋನೆಲ್ಲ ಕೂಡ ಅಲರ್ಟ್ ಮಾಡಿ ಬೇರೆ ಬೇರೆ ಕಡೆ ಕಳಿಸಿದ್ದಾರೆ. ಈಗ ಕಂಟಿನ್ಯೂಸ್ ಆಗಿ ನಿನ್ನೆಯಿಂದ ಸುರಿತಿರೋ ಮಳೆ, ನಿನ್ನೆ ರಾತ್ರಿ ಹಿಂಗೆ ಬರ್ತಾ ಇತ್ತು, ಬೆಳಗ್ಗೆ ಎದ್ದ ಮೇಲೂ ಹಿಂಗೆ ಬರ್ತಾ ಇದೆ. ಈಗ ಟೈಮು 10:20, ಈಗಲೂ ಹಿಂಗೆ ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಜನ ಹೀಗೆ ಎಚ್ಚರಿಕೆಯಿಂದ ಇರಲೇಬೇಕು, ಯಾಕೆಂದರೆ ಇವತ್ತೂ ಕೂಡ ಮಳೆ ಬರುತ್ತೆ. ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಹವಾಮಾನ ಇಲಾಖೆಯವರು ಅದನ್ನು ಮುನ್ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಇನ್ನಷ್ಟು ಮಳೆ ಆಗುತ್ತೆ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯ ನಿರ್ದೇಶಕರು. ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ನಿರೀಕ್ಷಣೆ ಇರುವುದರಿಂದ ಸೆಪ್ಟೆಂಬರ್ 10 ಹಾಗೂ 11ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 10 ಹಾಗೂ 11ರಂದು ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳು ಇವೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು. ಓಕೆ, ಇದನ್ನು ಹವಾಮಾನ ಇಲಾಖೆ ನಿರ್ದೇಶಕರು CS ಪಾಟೀಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಗಡಿ ಜಿಲ್ಲೆ ಚಾಮರಾಜನಗರದಿಂದ ಹಿಡಿದು ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ತನಕ ಫೋರ್ಕಾಸ್ಟ್ ಕೊಟ್ಟರು. ನಿನ್ನೆ, ಇವತ್ತು, ನಾಳೆ ಒಂದಷ್ಟು ಅಲರ್ಟ್ ಆಗಿರಬೇಕು ಆ ಭಾಗದ ಮಂದಿ. ಬಲಭಾಗದಲ್ಲಿ ಯಾರ್ಯಾರು ಸಿಗಾಕೊಂಡಿದ್ದಾರೆ, ಒದ್ದಾಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದಷ್ಟು ತಿಂಡಿ ಗಿಂಡಿ ಎಲ್ಲ ಕೊಟ್ಟು ಸಪ್ಲೈ ಮಾಡಿ ಅವರೆಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊತಿದ್ದಾರೆ. ಒಂದಷ್ಟು ಜನ ವಾಲಂಟಿಯರ್ ಆಗಿ ಮತ್ತು ಬೇರೆಯವರೆಲ್ಲರೂ ಕೂಡ ವೆರಿ ಗುಡ್, ಒಳ್ಳೆ ಮೂವ್ ಅದು. ಬಟ್ ಸ್ಟಿಲ್ ಈ ಭಾಗದ ಮಂದಿ ಹುಷಾರಾಗಿರಿ. ಇವತ್ತು ಮನೆಯಿಂದ ಏನು ಎಮರ್ಜೆನ್ಸಿ ಇಲ್ಲದೆ ಹೋದರೆ ಹೊರಗಡೆ ಬರುವ ಅವಶ್ಯಕತೆ ಇಲ್ಲ. ಒಂದಿನ ಅವಾಯ್ಡ್ ಮಾಡಿ. ಆ ಥರದ್ದು ಏನು ಇಲ್ಲದೆ ಹೋದರೆ, ಈಗ ಮಳೆ ಅಂತೂ ಈ ಕ್ಷಣಕ್ಕಿಲ್ಲ ಬೆಂಗಳೂರು ಸಿಟಿನಲ್ಲಿ. ಏನಾದ್ರು ಬೇಕು ಅನ್ನೋದಾದರೆ ತರಕಾರಿನ ಮತ್ತೊಂದು ಮಗದೊಂದು ಮನೆಗೆ ಅದನ್ನು ತಂದಿಟ್ಕೊಂಬಿಡಿ. ಸಂಜೆ ಮಧ್ಯಾಹ್ನ ಮೇಲೆ ಹೋಗೋದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಫೋರ್ಕಾಸ್ಟ್ ಪ್ರಕಾರ ಸಂಜೆಯಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ.